ರಾಜ್ಯದಲ್ಲಿ ಮಾಜಿ ಮತ್ತು ಹಾಲಿ ಸಿಎಂಗಳ ಕೋರ್ಟ್ ಸಮರ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ಗಮನಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದ್ ಕಡೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಎರಡೂ ಪಕ್ಷದವರು ಅನ್ನುವಂಥ ಒಂದು ದೊಡ್ಡ ಮಟ್ಟದಲ್ಲಿ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ನಾವು ನೋಡಿದೀವಿ ರಾಜ್ಯಪಾಲರು ಯಾವಾಗ ತನಿಖೆಗೆ ಅವಕಾಶವನ್ನ ಮಾಡಿಕೊಟ್ರು ಮುಖ್ಯಮಂತ್ರಿಗಳ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ, ಇದಾದ ನಂತರ ಗೃಹ ಸಚಿವರು ಸೇರಿದಂತೆ ಸಾಕಷ್ಟು ಜನ ಸಚಿವರುಗಳು ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ನಾವು ಬಿಡೋದಿಲ್ಲ, ಅವರ ಹಗರಣಗಳನ್ನ ಕೂಡ ಎತ್ತೆಣಿಸ್ತೀವಿ ಅಂತ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೂಢ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನ್ಯೂಸ್ 18ಗೆ ಸಿಗ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಬರೆದಂತ ಪತ್ರದಲ್ಲಿ ಏನಿತ್ತು? ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. 14 ಸೈಟ್ಗಳಿದೆಯಲ್ಲ, ಅದು ಪಾರ್ವತಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋದು. ಖಾಲಿ ಬಿಟ್ಟ ಸ್ಥಳ ವೈಟ್ನರ್ನಲ್ಲಿ ಅಳಿಸಿದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಸಿಎಂ ಪತ್ನಿ ಪಾರ್ವತಿ ಬರೆದಂತ ಪತ್ರದಲ್ಲಿ ಏನಿತ್ತು? ಹಾಗಾದ್ರೆ ಖಾಲಿ ಬಿಟ್ಟಂತ ಸ್ಥಳ ವೈಟ್ನರ್ನಲ್ಲಿ ಅಳಿಸಲಾಗಿದೆಯಾ? ಬದಲಿ ನಿವೇಶನಕ್ಕೆ ಸಿಎಂ ಪತ್ನಿ ಸಲ್ಲಿಸಿದ್ದಂತ ಮನವಿ. ಇಂಥದ್ದೇ ಸ್ಥಳದಲ್ಲಿ ನಿವೇಶನ ಬೇಕು ಅಂತಿಲ್ಲ. ವೈಟ್ನರ್ ಹಚ್ಚಿ ಮುಚ್ಚಿರುವಂತ ಪದಗಳು ಏನು? ಹಾಗಾದ್ರೆ ಈ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕೆಂದ್ರೆ 50-50 ಕೋಟಾದಡಿಯಲ್ಲಿ ಮೂಡದಲ್ಲಿ 14 ಸೀಟ್ಗಳನ್ನ ಹಂಚಿಕೆ ಮಾಡಲಾಗಿತ್ತ. ಪ್ರತಿಷ್ಠಿತ ವಿಜಯನಗರ ಒಂದು ಲೇಔಟ್ನಲ್ಲಿ ಕೊಡಲಾಗಿತ್ತಲ್ಲ, ಅದು ಸಾಕಷ್ಟು ಪ್ರಶ್ನೆ ಎದ್ದಿರುವಂಥದ್ದು. ಆದರೆ ಸಮರ್ಥನೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಪತ್ರವನ್ನ ಬರೆಯಲಾಗಿತ್ತು. ಆಲ್ಟರ್ನೇಟಿವ್ ಆಗಿ ನಮಗೆ ನಿವೇಶನ ಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ, ಜಾಗವನ್ನ ಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾವು ಇಂಥದ್ದೇ ಬೇಕು ಅನ್ನುವಂಥದ್ದನ್ನ ಕೇಳಿರಲಿಲ್ಲ, ಇಂಥದ್ದೇ ಲೇಔಟ್ ಅಲ್ಲಿ ಬೇಕು ಅಂತ ಕೇಳಿರಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ನಿಮಗೆ ತೋರಿಸ್ತಾ ಇದೀವಿ ಎಕ್ಸ್ಕ್ಲೂಸಿವ್ ಆಗಿ ಆ ಪತ್ರವನ್ನ. ಇದು ಪಾರ್ವತಿ ಅವರು ಬರೆದಿರುವಂತ ಒಂದು ಪತ್ರ, ಮುಖ್ಯಮಂತ್ರಿಗಳ ಪತ್ನಿ ಬರೆದಿರುವಂತ ಪತ್ರ. ಈ ಪತ್ರದಲ್ಲಿ ಮಧ್ಯ ಒಂದು ಬ್ಲಾಂಕ್ ಕಾಣಿಸ್ತಾ ಇದೆ ನೋಡಿ, ಏನೋ ಬರ್ದಿದ್ದಾರೆ, ಆದ್ರೆ ಅದನ್ನ ವೈಟ್ನರ್ ಮುಖಾಂತರ ಅಳಿಸಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಸಹಜವಾಗಿ ಅಳಿಸಿದಂತಾನೆ ಕಾಣಿಸುತ್ತೆ. ಅದು ವೈಟ್ನರ್ ಮುಖಾಂತರ ಅದನ್ನ ಸತ್ಯ ಮರೆಮಾಚುವಂತ ಕೆಲಸ ಮಾಡದಂತೆ ಕಾಣಿಸ್ತಾ ಇದೆ. ನಿಮಗೆ ಅದು ಫುಲ್ ಓದ್ಬಿಡ್ತೀನಿ. ನನ್ನ ಜಮೀನಿಗೆ ಇದುವರೆಗೂ ಕೂಡ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನ ನೀಡಿರೋದಿಲ್ಲ. ಆದ್ರಿಂದ ನನ್ನ 3.16 ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನ ಡ್ಯಾಶ್ ಅಂತ, ಅಂದ್ರೆ ಅಲ್ಲಿ ಏನೋ ಬರ್ದಿದ್ದಾರೆ, ಅದನ್ನ ಅಳಿಸಲಾಗಿರುವಂಥದ್ದು. ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರ್ತೇನೆ, ಇಲ್ಲವಾದಲ್ಲಿ ನನ್ನ ಜಮೀನನ್ನ ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ತೇನೆ ಅಂತ ಪತ್ರವನ್ನ ಬರೆಯಲಾಗಿದೆ. ಇದು ಪಾರ್ವತಿಯವರು ಬರೆದಿರುವಂತ ಪತ್ರ. ಜಮೀನನ್ನ ಆ ಒಂದು ಮಧ್ಯದಲ್ಲಿ ಮಿಸ್ ಆಗಿದೆಯಲ್ಲ ವರ್ಡ್ಸು, ಅದೇನು ಅನ್ನುವಂಥ ಕುತೂಹಲ. ಅದು ವೈಟ್ನರ್ ಮುಖಾಂತರ ಅಳಿಸಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಅದೇನಾದ್ರೂ ಜಮೀನನ್ನ ವಿಜಯನಗರದ ಲೇಔಟ್ನಲ್ಲೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಮನವಿ ಮಾಡಿಕೊಳ್ಳಾಗಿತ್ತಾ? ಪ್ರತಿಷ್ಠಿತ ಬಡಾವಣೆ ವಿಜಯನಗರ, ಮೈಸೂರಿನಲ್ಲಿ ಇವರು ಇದ್ದಿದ್ದಂಥ ಬಡಾವಣೆ, ಇವರ ಆಕ್ಯುಪೈ ಮಾಡಿದ್ದಂಥ ಒಂದು ಲೇಔಟ್ ಇತ್ತಲ್ಲ, ಅದೇ ಬೇರೆ. ಆದರೆ ಇವ್ರು ಏನಾದರೂ ಪರ್ಟಿಕ್ಯುಲರ್ಲಿ ಇಂಥದ್ದೇ ಲೇಔಟ್ನಲ್ಲಿ ಬೇಕು ಅನ್ನುವಂಥದ್ರ ಬಗ್ಗೆ ಏನಾದರೂ ಮನವಿ ಮಾಡ್ಕೊಂಡಿದ್ರಾ? ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಮೇಲೆ ಆ ಪತ್ರದಲ್ಲಿ ಇದ್ದಂಥ ಒಂದು ಪ್ರಮುಖಾಂಶವನ್ನ ಮುಚ್ಚಿಡುವಂಥ ಕೆಲಸ ಆಗ್ತಾ ಇದೆಯಾ? ವೈಟ್ನರ್ ಮುಖಾಂತರ ಅಳಿಸಲಾಗಿದೆಯಾ? ಸತ್ಯ ಮರೆಮಾಚುವಂಥ ಕೆಲಸ ಆಗಿದೆಯಾ? ಈ ಪ್ರಶ್ನೆಗಳು ಉಡ್ಕೊಳ್ತಾ ಇದೆ. ಈಗ ವೈಟ್ನರ್ ಅನ್ನ ಹಚ್ಚಿ ಮುಚ್ಚಿರುವಂಥ ಪದಗಳು ಹಾಗಾದ್ರೆ ಏನು? ಅದೇ ಪ್ರಶ್ನೆ, ಅದಕ್ಕೆ ಉತ್ತರ ಸಿಗಬೇಕಾಗಿದೆ. ಬಿಕಾಸ್ ನಾವು ಸಮಾನಾಂತರವಾಗಿ ಎಲ್ಲಿ ಸಿಗುತ್ತೆ ಅಲ್ಲಿ ಕೊಡಿ ಅಂತ ಕೇಳಿದ್ವಿ ಅನ್ನುವಂಥ ಒಂದು ಮಾತುಗಳನ್ನು ಆಡಿದ್ರು. ಆದರೆ ಆ ಸಮಾನಾಂತರ ಅನ್ನುವಂಥದ್ರ ಬದಲು ಇಂಥದ್ದೇ ಲೇಔಟ್ನಲ್ಲಿ ಅನ್ನುವಂಥ ಪ್ರಶ್ನೆ ಇದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ನೋಡ್ತಾ ಇದ್ವಿ ಈಗ ಸಿಕ್ಕಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ಕೊಳ್ತಾ ಇದ್ರು, 3.16 ಎಕರೆ ಜಮೀನನ್ನ ಆಕ್ಯುಪೈ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ನಮಗೆ ಇನ್ನೊಂದ್ ಕಡೆ 50-50 ಅನುಪಾತದಲ್ಲಿ ಕೊಡ್ಲೇಬೇಕು, ಆದ್ರೆ ಇಂಥದ್ದೇ ಲೇಔಟ್ ನಲ್ಲಿ ನಾವು ಕೇಳಿರ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ವೈಟ್ನರ್ ಮುಖಾಂತರ ಅಳಿಸಿರುವಂತದನ್ನ ಗಮನಿಸ್ತಾ ಇದ್ರೆ ಇಂಥದ್ದೇ ಲೇಔಟ್ ನಲ್ಲಿ ಏನಾದ್ರೂ ಕೇಳಿರುವಂತ ಸಾಧ್ಯತೆ ಇದೆಯಾ? ಸತ್ಯ ಮರೆಮಾಚುವಂತ ನಿಟ್ಟಿನಲ್ಲಿ ಅದನ್ನ ವೈಟ್ನರ್ ಮುಖಾಂತರ ಅಳಿಸಲಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಈಗ ಅದನ್ನ ಯಾವ ರೀತಿಯ ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದು ಅಂತ? ಪೃಥ್ವಿರಾಜ್ ಹಾರನಹಳ್ಳಿ 3.16 ಎಕರೆಯನ್ನ ಮೂಡ ತನ್ನ ಜಮೀನನ್ನ
ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಆ ಜಮೀನಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಸಮಾನಾಂತರ ಕೊಡಬೇಕು ಮತ್ತು 50-50 ಅನುಪಾತದಲ್ಲಿ ಕೊಡಬೇಕಂತೇಳಿ ಪಾರ್ವತಿಯವರು ಮೂಡಾ ಅಧ್ಯಕ್ಷರು ಅಂದಿನ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾರೇ ಕೂಡ ಜಮೀನನ್ನು ಕಳೆದುಕೊಂಡಂಥವ್ರು ಇಂಥದೇ ಪ್ಲೇಸ್ನಲ್ಲಿ ಜಮೀನು ಬೇಕು ಅಂತ ಪರಿಹಾರ ಕೇಳೋದು ಅದು ಸಹಜ ಬೆಳವಣಿಗೆ. ಆದರೆ ಮುಖ್ಯಮಂತ್ರಿಗೆ ಹೇಳ್ತಿರ್ತಕ್ಕಂಥದ್ದು, ನಾನು ಅಧಿಕಾರದಲ್ಲಿ ಇದ್ರೂ ಕೂಡ ನಾನು ಯಾವುದೇ ಒಂದು ಪತ್ರವನ್ನು ಬರೆದಿಲ್ಲ, ಶಿಫಾರಸನ್ನು ಬರೆದಿಲ್ಲ. ಇದು ಪಾರ್ವತಿಯವರಿಗೆ ಕ್ಲಿಯರ್ ಆಗಿ ಬಿಟ್ಟಿರ್ತಕ್ಕಂಥದ್ದು. ನನ್ನ ಪತ್ನಿಗೆ ಸಂಬಂಧಪಟ್ಟ ವಿಚಾರ, ಅವರ ಜಮೀನನ್ನು ಅವರು ಕೇಳಿದ್ದಾರೆ, ಅವರು ಪರಿಹಾರ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ತಾವು ಪತ್ರದಲ್ಲಿ ಕಾಣಬಹುದು, ಒಂದು ವಾಕ್ಯದಲ್ಲಿ ಅಲ್ಲಿ ಎಲ್ಲ ಒಂದು ಕಡೆ ಬ್ಲ್ಯಾಂಕ್ ಇರ್ತಕ್ಕಂಥದ್ದು. ಹಾಗಾಗಿ ಈ ಬ್ಲ್ಯಾಂಕ್ ಇರೋದೇ ಹಲವಾರು ಅನುಮಾನ ಕೆಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಬಹುಶಃ ವಿಜಯನಗರ ಬಡಾವಣೆಯಲ್ಲೇ ಅವರು ನಿವೇಶನ ಕೇಳಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಅವರು ವಿಜಯನಗರ ಬಡಾವಣೆಯಲ್ಲಿ ಕೇಳಿದ್ರು ಕೂಡ ಅವರ ಪರಿಹಾರವನ್ನು ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಆದರೆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮೂಡಾ ಮತ್ತು ಅವರು ಸಮಾನಾಂತರ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೂಡಾ ಕಾನೂನು ಅನ್ವಯ 50-50% ಅನುಪಾತದಲ್ಲೇ ನಿವೇಶನವನ್ನು ಮೂಡಾ ಕೊಡಬೇಕಾಗಿರ್ತಕ್ಕಂಥದ್ದು. ಮತ್ತೆ ಅವರು ಇನ್ನೊಂದು ವಾಕ್ಯವನ್ನು ಬಳಸಿದ್ದಾರೆ, ನೀವು ಒಂದು ವೇಳೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ನನ್ನ ಜಮೀನನ್ನಾದರೂ ನನಗೆ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. ನಿಮಗೆ ಪರಿಹಾರ ಕೊಡ್ಲಿಕ್ಕಾಗಿದ್ರೆ ಈಗೇನು ವಶಪಡಿಸಿಕೊಂಡಿದ್ರೆ ಅದನ್ನು ನನಗೆ ಹಿಂದಿರುಗಿಸಿ ಅನ್ನೋ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಸದ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತವರೆಗೂ ಡಿಫೆಂಡ್ ಮಾಡ್ಕೊಳ್ತಿರ್ತಾರೆ, ನಾನು ಯಾವುದೇ ರೀತಿ ಪತ್ರವನ್ನು ಬರೆದಿಲ್ಲ, ನಾನು ಯಾವುದೇ ರೀತಿ ಇಂಪ್ಲಿಮೆಂಟೇಷನ್ ಮಾಡಿಲ್ಲ, ನಾನು ಯಾವುದೇ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ಲ, ಇದು ನನ್ನ ಪತ್ನಿಗೆ ಸಂಬಂಧಿಸಿದ್ದು, ಪತ್ನಿಯವರು ಅದನ್ನ ಕರೆಸ್ಪಾಂಡೆನ್ಸ್ ಮಾಡಿದ್ದ ಅಂತ ಹೇಳಿರುವಂಥದ್ದು. ಇದು ಓಪನ್ ಇರ್ತಕ್ಕಂಥದ್ದು. ಆದರೆ ಈ ಅವರು ಪತ್ರ ಬರೆದಿದ್ದು ಬಹಿರಂಗ ಆಗಿಲ್ಲ. ಆದರೆ ಇಲ್ಲಿ ಅನುಮಾನ ಕೆಡೆ ಮಾಡಿಕೊಡ್ತಕ್ಕಂಥದ್ದು ಒಂದು ವಾಕ್ಯ ಖಾಲಿ ಬಿಟ್ಟಿರ್ತಕ್ಕಂಥದ್ದು ವೈಟ್ನರ್ ಹಾಕಿರೋ ಸಾಧ್ಯತೆ ಇರ್ತಕ್ಕಂಥ. ವಿಜಯನಗರದಲ್ಲಿ ಬಡಾವಣೆಯಲ್ಲಿ ಕೇಳಿರಬಹುದು ಏನೋ ಅಂತ ಹೇಳಿ ಅನುಮಾನ ವ್ಯಕ್ತ ಆಗಿರ್ತಕ್ಕಂಥ. ಆದ್ರೆ ಅವರು ಪರಿಹಾರ ಕೇಳಿದ್ರಲ್ಲಿ ತಪ್ಪಿಲ್ಲ. ಜೊತೆಗೆ ಪರಿಹಾರದ ಜೊತೆಗೆ ನಿಮಗೆ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಜಮೀನು ನನಗೆ ವಾಪಸ್ ಆದ್ರೂ ಕೊಡಿ ಮತ್ತು ಸಮಾನಾಂತರ ಕೊಡಿ ಅಂತ ಕೇಳಿರುವಂಥದ್ದು. ಸಾಮಾನ್ಯವಾಗಿ ಯಾರೇ ಅರ್ಜಿದಾರರು ಇರ್ತಕ್ಕಂಥದ್ದು ತನ್ನ ಜಮೀನು ಕಳೆದುಕೊಂಡಂತ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತ ಲೇಔಟ್ನಲ್ಲಿ ಜಮೀನನ್ನು ಕೇಳುವಂಥದ್ದು ಅದು ಪದ್ಧತಿ. ಆದ್ರೆ ಅದನ್ನು ಕೊಡುವಂಥದ್ದು ಮತ್ತು ಬಿಡುವಂಥದ್ದು ಅದು ಆ ವಿವೇಚನೆ ಆಯಾ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಅಂತಲೇ ಹೇಳಲಾಗ್ತಿದೆ. ಹಾಗಾಗಿ ಪಾರ್ವತಿಯವರು ಇಲ್ಲಿ ಪತ್ರವನ್ನು ಬರೆದಿದ್ದಾರೆ, ಪತ್ರವನ್ನು ಬರೆದು ಪರಿಹಾರವನ್ನು ಕೇಳಿದ್ದಾರೆ. ಒಂದು ವೇಳೆ ನಿಮಗೆ ಕೊಡ್ಲಿಕ್ಕೆ ಆಗದಿದ್ರೆ ನನ್ನ ಜಮೀನಾದ್ರೂ ವಾಪಸ್ ಕೊಡಿ ಅಂತ ಹೇಳಿ ಅವರು ಮನವಿಯನ್ನು ಮಾಡಿದ್ದಾರೆ. ಇದು ಅಧಿಕೃತವಾಗಿ ಅವರು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಮತ್ತು ತನ್ನ ಜಮೀನಿಗೆ ಪರ್ಯಾಯವಾಗಿ ಸಮಾನಾಂತರವಾಗಿ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಈ ವೈಟ್ನರ್ ಬಿಟ್ಟಿರತಕ್ಕಂಥ ಜಾಗ ಒಂದಷ್ಟು ವಿವಾದ ಕೆಡೆ ಮಾಡಿಕೊಟ್ಟಿರುವಂತಹ ಅದು ವಿಜಯನಗರವಾ ಅಥವಾ ಬೇರೆ ಬಡಾವಣೆ ಅನ್ನೋದು ಸದ್ಯದ ಪ್ರಶ್ನೆ ಅಂತಲೇ ಹೇಳ್ಬೋದು. ಪೃಥ್ವಿ. ಓಕೆ, ಧನ್ಯವಾದ ಜುನಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.